ವೈಷಮ್ಯದ ಹಿನ್ನೆಲೆಯಲ್ಲಿ ಯುವಕನೊಬ್ಬನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದ್ದಾರೆ. ನಗರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದ ಸಮೀಪ ಈ ಘಟನೆ ನಡೆದಿದ್ದು, ಮೃತನು ಪಾಸ್ಕಲ್ ಹೃದಯ ರಾಜ ಮುತ್ತುಸ್ವಾಮಿ ವಯಸ್ಸು 31 ಎಂದು ಗುರುತಿಸಲಾಗಿದೆ. ಆತ ಗೋಕಾಕ್ ತಾಲೂಕಿನ ಮಾಣಿಕವಾಡಿ ಗ್ರಾಮದ ನಿವಾಸಿಯಾಗಿದ್ದಾನೆ ಎಂದರು. ಮೃತ ಪಾಸ್ಕಲ್ ತನ್ನ ಸ್ನೇಹಿತರೊಂದಿಗೆ ಹಿಡಕಲ್ ಜಲಾಶಯದ ಬಳಿ ತೆರಳಿದ್ದ ವೇಳೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಸುಮಾರು 11 ಜನರ ತಂಡ ಮಾರಕಾಸ್ತ್ರಗಳೊಂದಿಗೆ ದಾಳಿ ನಡೆಸಿ ಹತ್ಯೆ ಮಾಡಿದೆ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಎಂದು ಹೇಳಿದರು. ಈ ಪ್ರಕರಣದಲ್ಲಿ ಗಂಗಪ್ಪ ನಾಯ್ಕ, ರಾಹುಲ್, ನಾಗೇಶ್ ನಾಯ್ಕ, ಪ್ರಜ್ವಲ್ ಸೇರಿದಂತೆ ಇನ್ನಿತರರ ವಿರುದ್ಧ ಆರೋಪ ಕೇಳಿ ಬಂದಿದ್ದು, ಇದುವರೆಗೆ 7 ಆರೋಪಿಗಳನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಾಗುತ್ತಿದೆ. ಕೊಲೆಯ ಹಿಂದಿನ ನಿಖರ ಕಾರಣ ಹಾಗೂ ಸಂಚಿನ ಕುರಿತು ತನಿಖೆ ಮುಂದುವರೆದಿದ್ದು, ಉಳಿದ ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡಗಳನ್ನು ರಚಿಸಿ ಶೋಧ ಕಾರ್ಯ ಕೈಗೊಳ್ಳಲಾಗಿದೆ ಎಂದರು. ಸಮೀರ್ ಅರ್ಬಾಮಿ, ಗೋಕಾಕ್ ನ್ಯೂಸ್ 23. ಬೆಳಗಾವಿ ಜಿಲ್ಲೆ ಯಮಕನವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪಾಸ್ಕಲ್ ಹೃದಯರಾಜ್ ಮುತ್ತುಸ್ವಾಮಿ, ಒಂದು 31 ವರ್ಷ ಇರುವ ಒಂದು ರೌಡಿ ಕೊಲೆಯಾಗಿದೆ. ಇವನು ನಿನ್ನೆ ಹಿಡಕಲ್ ಡ್ಯಾಮ್ ಪಕ್ಕದಲ್ಲಿ ಇರುವ ರೋಡಲ್ಲಿ, ಹಿಡಕಲ್ ಡ್ಯಾಮ್ ರೋಡಲ್ಲಿ ಅವನ ಫ್ರೆಂಡ್ಸ್ ಜೊತೆಗೆ ಬಂದು ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡಿರುವ ಸಂದರ್ಭದಲ್ಲಿ ಅವನ ಆಪೋಸಿಟ್ ಟೀಮ್ ಒಂದು 10 ರಿಂದ 11 ಜನ ಸುಮಾರು ಬಂದು ತಲ್ವಾರ್ನಿಂದ ಇವರನ್ನು ಕೊಲೆ ಮಾಡಿ ಹೋಗಿರೋದು ಕಂಡು ಬಂದಿದೆ. ಈ ಪಾಸ್ಕಲ್ ಹೃದಯ ಮುತ್ತುಸ್ವಾಮಿ ಈ ವ್ಯಕ್ತಿ ಮೇಲ್ಗಡೆ ಸುಮಾರು ಒಂದು 2 ಅಟೆಂಪ್ಟ್ ಮರ್ಡರ್ 2003ರಲ್ಲಿ ಒಂದು ಗೋಕಾಕ್ ರೂರಲ್ಲಿ ಅಟೆಂಪ್ಟ್ ಮರ್ಡರ್ ದಾಖಲಾಗಿರುತ್ತದೆ. ಬೆಳಗಾವಿ ಟೌನ್ ವ್ಯಾಪ್ತಿಯಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ 2023ರಲ್ಲಿ ದಾಖಲಾಗಿರುತ್ತದೆ. 2025ರಲ್ಲಿ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಕೇಸ್ ದಾಖಲಾಗಿರುತ್ತದೆ. ಅದೇ ರೀತಿಯಲ್ಲಿ 2026ರಲ್ಲಿ ಮಾತ್ರ ಇವನನ್ನು ಇಂತಹ ಒಂದು ರೌಡಿ ಶೀಟರ್ ಅನ್ನು ನಾವು ನಿಗಾ ಇಡಬೇಕಂದ್ರೆ ಉದ್ದೇಶದಿಂದ ಇವನ ಕಂಪ್ಲೀಟ್ ಮೂವ್ಮೆಂಟ್ ಅನ್ನು ನಾವು ಫಾಲೋ ಮಾಡ್ತೀವಿ. ಫಾಲೋ ಮಾಡಿ ಇನಿಷಿಯಲಿ ಇವನು ಸಹಚರಾಗಿರುವ ವಿಶಾಲ್ ಮೇಸ್ತ್ರಿ ಎಂಬುವನ ಜೊತೆ ಅವನು ಇದರಲ್ಲಿ 2025 ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಪರಶುರಾಮ್ ಗೋದ್ರೆ ಅವನನ್ನ ರೌಡಿ ಶೀಟರ್ ಅವನನ್ನು ಕೊಲೆ ಮಾಡಿರುವುದರಲ್ಲಿ ಇಬ್ಬರು ಆರೋಪಿಗಳು ಪಾಸ್ಕಲ್ ಮುತ್ತರಾಜ್ ಮತ್ತು ವಿಶಾಲ್ ಮೇಸ್ತ್ರಿಗೆ ಸಹಕಾರಕ್ಕಾಗಿ ಕೋರ್ಟ್ ವ್ಯಾಪ್ತಿಯಲ್ಲಿ ಆಮ್ಸನ್ನು ತಗೊಂಡು ಬಂದಿರೋದು ನಮ್ಮ ಗಮನಕ್ಕೆ ಬಂದು 2026ರಲ್ಲಿ ಗೋಕಾಕಲ್ಲಿ ಆಮ್ಸ್ ಆಕ್ಟ್ ಬಂದು ಮಾಡಿದ್ರು. ಅದಾದ್ಮೇಲೆ ಸುತ್ತಮುತ್ತ ಜನರನ್ನು ಎದುರಿಸಿರೋದು ಕಂಡು ಬಂದು ಒಂದು ಕೇಸ್ ಮಾಡಿದ್ವಿ. ಅದಾದ್ಮೇಲೆ ಲಾಸ್ಟ್ ಕೇಸಲ್ಲಿ 2025ರಲ್ಲಿ ಒಬ್ಬನನ್ನು ಕರ್ಕೊಂಡು ಬಂದು ಕಿಡ್ನಾಪ್ ಮಾಡ್ಕೊಂಡು ಬಂದು ಹೊಡೆದಿರೋದು ವಿಡಿಯೋ ನಮಗೆ ಗಮನಕ್ಕೆ ಬಂತು. ಕಂಪ್ಲೇಂಟ್ ಕೊಡುವುದಕ್ಕೆ ಕಂಪ್ಲೇಂಟ್ ಅನ್ನ ಎದುರಿಸಿರೋದು. ಅದಾದ್ಮೇಲೆ 2025ರಲ್ಲಿ ಆಗಿರೋ ಘಟನೆಗೆ 2026ರಲ್ಲಿ ಒಂದು ಕೇಸನ್ನು ದಾಖಲು ಮಾಡಿದ್ವಿ. ಈ ವ್ಯಕ್ತಿ ಸಂಪೂರ್ಣವಾಗಿ ಒಂದು ರೌಡಿ ಶೀಟರ್ ಆಗಿರ್ತಾನೆ ಮತ್ತು ಇವನನ್ನು ಗಡಿಪಾರು ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಆಮ್ಸಾಕ್ ಆದ ನಂತರ ಇಲ್ಲಿ ಗೋಕಾಕ್ ಜೈಲಲ್ಲಿ ಹಾಕುವ ಸಂದರ್ಭದಲ್ಲಿ ಕಷ್ಟ ಆಗುತ್ತಂದ್ರೆ ಹೇಳ್ಬಿಟ್ಟು ಬೈಲೋಕಲ್ ಜೈಲಿಗೆ ಇವನನ್ನು ಹಾಕಿದ್ವಿ. ಹಾಕಿದ ನಂತರ ಜಸ್ಟ್ ಒಂದು ದಿವಸ ಲೆಸ್ ದನ್ 24 hours ಹಿಂದೆ ಅವನ ಜೈಲಿನಿಂದ ರಿಲೀಸ್ ಆಗಿರ್ತಾನೆ. ಕೊಲೆ ಆಗುವುದಕ್ಕೆ 24 ತಾಸಕ್ಕೆ ಹಿಂದೆ ಇವನ ಜೈಲಿನಿಂದ ರಿಲೀಸ್ ಆಗಿರೋದು ಕಂಡು ಬಂದಿದೆ. ಅಲ್ಲಿಂದ ಇವನು ಡ್ಯಾಮ್ಗೆ ಬಂದಿರ್ತಾನೆ. ಈ ವ್ಯಕ್ತಿ ಒಂದು ಗುಂಪಲ್ಲಿ ಸೇರ್ಕೊಂಡು ಹಿಂದೆ ಕೊಲೆ ಮಾಡುವುದು ಮತ್ತು ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳೆಲ್ಲ ಇನ್ವಾಲ್ವ್ ಆಗಿರೋದು ಕಂಡು ಬಂದಿರ್ತದೆ. ಅದೇ ರೀತಿಯಲ್ಲಿ ಇವನು ಬೇರೆ ಬೇರೆ ಜನರ ಜೊತೆ ಮತ್ತು ಗುಂಪು ಜೊತೆ ಇನ್ವಾಲ್ವ್ ಆಗಿರೋದು ಮತ್ತು ಹವಾ ಮಾಡುವುದಕ್ಕೆ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಗುಂಪು ಸೇರ್ಕೊಂಡು ಮಾಡಿರೋದು ಇದೆಲ್ಲ ಕೂಡ ರೆಕಾರ್ಡ್ ಮಾಡಿ ನಾವು ಗಡಿಪಾರು ಕೂಡ ಮಾಡಿದ್ದೀವಿ. ಅದಾದ್ಮೇಲೆ ಕೂಡ ಇಂತಹ ಒಂದು ವ್ಯಕ್ತಿ ಮೇಲ್ಗಡೆ ಕೊಲೆ ಆಗಿದ್ದಾನೆ. ಈ ಕೇಸಲ್ಲಿ ಯಾರ್ಯಾರು ರೌಡಿ ಶೀಟರ್ ಇನ್ವಾಲ್ವ್ ಆಗಿದ್ದಾರೋ ಇವರ ಮೇಲ್ಗಡೆ ಕಟ್ಟುನಿಟ್ಟಾಗಿ ಯಾರ್ಯಾರು ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸಂಪೂರ್ಣ ಕಟ್ಟುನಿಟ್ಟಾಗಿ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಕೇಸ್ ಒಂದು ಗೋಕಾಕಲ್ಲಿ ಶಾಂತಿ ಉಂಟಾಗುವುದಕ್ಕೆ ಈ ಕೇಸ್ ಲಾಸ್ಟ್ ಕೇಸ್ ಆಗಿರ್ತದೆ. ಈ ಮರ್ಡರ್ ಕೇಸ್ ಆದಮೇಲೆ ಇದಕ್ಕೆ ಮುಂಚೆ ಇಂಥ ರೌಡಿ ಚಟುವಟಿಕೆ ಯಾವುದೇ ಕಾರಣಕ್ಕಾಗೋದಕ್ಕೆ ಬಿಡೋದಿಲ್ಲ. ಯಾರು ಮಾಡ್ತಾರೆ ಅಂದ್ರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಈಗಲೇ ಎಲ್ಲರನ್ನೂ ಕೂಡ ಜೈಲಿಗೆ ಕಳಿಸಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಷ್ಟು ಜನ ಗಡಿಪಾರ್ ಆಗಿದ. ಇದರಲ್ಲಿ ಇದು ಒಂದು ಗ್ಯಾಂಗ್ ಅಲ್ಲಿ ಬಹಳಷ್ಟು ಜನರನ್ನು ನಾವು ಗಡಿಪಾರ್ ಮಾಡ್ತೀವಿ. ಕೆಲವೊಬ್ಬರು ಕೋರ್ಟ್ ಆದೇಶ ಮತ್ತು ಕೋರ್ಟಲ್ಲಿ ರಿವಿಷನ್ ಮಾಡಿದ್ವಿ ಅಂದರೆ ಹೇಳ್ಬಿಟ್ಟು ಸ್ಟೇ ಮಾಡಿಕೊಂಡು ಬಂದರು.
ಈ ಕೇಸಲ್ಲಿ ಈ ಪಾಸ್ಟಲ್ ಹೃದಯ ರಾಜ ಸಿಕ್ಕಾಪಟ್ಟ ಹೊಡೆದಿರೋದೊಂದು ವಿಡಿಯೋನು ಕೂಡ ಇದೆ. ಆ ವಿಡಿಯೋ ಆಧಾರದಲ್ಲಿ ಇಟ್ಕೊಂಡು ನಾವು ಕೋರ್ಟಲ್ಲಿ ಇವನನ್ನು ಪ್ರೊಡ್ಯೂಸ್ ಮಾಡಿ ಇವನು ಇಂತಾಗ ಒಂದು ಆಲ್ರೆಡಿ ಕೊಲೆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಮತ್ತು ಈಗ ಇಂಥ ರೀತಿಯಲ್ಲಿ ಕಿಡ್ನಾಪ್ ಮಾಡಿಕೊಂಡು ಹೊಡಿತಾ ಇದ್ದಾನೆ ಹೇಳಿಬಿಟ್ಟು ನಾವು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ವಿ. ಬಟ್ ಅವನಿಗೆ ಬೇಯಿಲ್ಲ ವಿತಿನ್ ಒಂದು ನಾಟ್ ಮೋರ್ ದನ್ 60 to 90 days. ಅವತ್ತೇ ಸಿಕ್ಕಿತ್ತಾ ಸರ್ ಮರ್ಡರ್ ಆಗೋದಕ್ಕೆ ಒಂದಿದೆ ಸರ್ 24 hours ಬಿಫೋರ್ ಅವನಿಗೆ ಕೊಲೆ ಆದವನು ರೌಡಿ ಶೀಟರ್, ಕೊಲೆ ಆದವನು ರೌಡಿ ಶೀಟರ್. ಅವನ ಮೇಲ್ಗಡೆ ಬಹಳಷ್ಟು ಕೇಸ್ ಇದೆ. ಸೊ ಕೊಲೆ ಮಾಡಿರೋರು ಇದರಲ್ಲಿ ರೌಡಿ ಶೀಟರ್ ನಾವು ಯಾರ್ಯಾರಂದ್ರೆ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಬೇಕು. ಸೊ 10 ರಿಂದ 11 ಜನ ಅಂದ್ರೆ ಹೇಳ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಕನ್ಸ್ಪರೆನ್ಸಿ ಯಾರು ಇಲ್ಲ ಬೇರೆ ಯಾರು ಇನ್ವಾಲ್ವ್ ಆಗಿ ಕೊಲೆಯನ್ನು ಮಾಡಿದಾರ, ಬೇರೆ ಯಾವ ಉದ್ದೇಶದ ಅದು ಕೂಡ ತನಿಖೆ ನಡೀತಾ ಇದೆ. ಇದರಲ್ಲಿ ಈ ಕ್ರಿಮಿನಲ್ ಇವನು ಇದ್ದಾನಲ್ಲ 2023 ಫಸ್ಟ್ 307 ಆಗ್ತಾ ಇದೆ. ಈಗ ಆಲ್ಮೋಸ್ಟ್ 4 ವರ್ಷ. ಇದರಲ್ಲಿ ಇವರು ಯೂಸ್ ಮಾಡ್ತಾ ಇರೋದು ದ ಬಿಗ್ಗೆಸ್ಟ್ ಚಾಲೆಂಜ್ ಪೊಲೀಸರಿಗೆ ಕಷ್ಟ ಆಗಿರೋದು ಏನಂದ್ರೆ ಡಿಲೇ ಇನ್ ಪ್ರಾಸೆಸ್. ಇವನಿಗೆ ಶಿಕ್ಷೆ ಆಗಿರ್ತಂದ್ರೆ 2023 ಆಗಿರೋ ಒಂದು ಕೊಲೆ ರೈತರ ಕೇಸಲ್ಲಿ ಇರಲಿ, 2025 ಆಗಿರುವ ಕೇಸಲ್ಲಿ ಬೇಗ ಟ್ರಯಲ್ ನಡೆಸಿ ಶಿಕ್ಷೆ ಆಗಿರೋ ಸಂದರ್ಭದಲ್ಲಿ ಉಳಿದವರಿಗೆ ಭಯ ಬರ್ತದೆ. ಯಾವಾಗ ಶಿಕ್ಷೆ ಆಗೋದಕ್ಕೆ ಜಾಸ್ತಿ ಟೈಮ್ ತಗೊಳ್ತಾ ಇದ್ದೋ ಮತ್ತು ಅವರು ಆರಾಮಾಗಿ ಬೇಲಲ್ಲಿ ಬಂದ್ಬಿಡ್ತಾರೆ. ಇದು ನೋಡುವವರಿಗೆ ಏನು ತಪ್ಪು ಮಾಡ್ತೀವಿ ಅಂದ್ರೂ ಒಂದು 3 ತಿಂಗಳಾದ್ಮೇಲೆ ನಾನು ಬೇಲಲ್ಲಿ ಬಂದ್ಬಿಡ್ತೀನಿ. ಶಿಕ್ಷೆ ಆಗೋದಕ್ಕೆ ಬಹಳಷ್ಟು ಟೈಮ್ ಆಗ್ತದೆ. ಆ ಟೈಮಲ್ಲಿ ಇವರು ವಿಟ್ನೆಸ್ ಅನ್ನು ಕಾಂಪ್ರಮೈಸ್ ಮಾಡೋದಕ್ಕೂ ಮತ್ತು ಸಾಕ್ಷಿದಾರನ್ನ ಎದುರಿಸೋದಕ್ಕೆ ಮತ್ತು ಕೆಲವೊಂದು ಮೃತಪಟ್ಟಿರ್ತಾರೆ, ಇನ್ಕ್ಲೂಡಿಂಗ್ ಪೊಲೀಸ್ ಆಫೀಸರ್ಸ್. ಕೇಸ್ ಒಂದು 5 ವರ್ಷ 6 ವರ್ಷ ಆದ್ಮೇಲೆ ಬರೋ ಸಂದರ್ಭದಲ್ಲಿ ಅವಾಗ ಏನಾಗಿದೆ ಅಂದ್ರೆ ನೆನಪಿರುವುದಿಲ್ಲ. ಈ ಪ್ರಾಸೆಸ್ ಅನ್ನು ಉಪಯೋಗ ಮಾಡಿಕೊಂಡು ಇವರು ಬೇಲ್ ತಗೊಳ್ಳೋದು ಮತ್ತು ಇಂಥ ಡಿಲೇವನ್ನು ಉಪಯೋಗ ಮಾಡಿಕೊಂಡು ಇವರು ಮತ್ತೆ ಈ ಕ್ರಿಮಿನಲ್ ಆಕ್ಟಿವಿಟಿಯನ್ನು ಇನ್ವಾಲ್ವ್ ಆಗಿರೋದು ಕಂಡು ಬಂದಿರ್ತದೆ. ಬಟ್ ಈ ಕೇಸಲ್ಲಿ ಬೇರೆ ಕಟ್ಟುನಿಟ್ಟಾಗಿ ಆರ್ಗನೈಸ್ಡ್ ಆಗಿ ಕ್ರೈಮ್ ಮಾಡಿರ್ತಂದ್ರೆ ಅದನ್ನು ಇನ್ವೋಕ್ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಸಿಗೋದಿಲ್ಲ. ಸೊ ಈ ಡಿಲೇವನ್ನು ಉಪಯೋಗ ಮಾಡ್ತಾ ಇದ್ರೆ ಈ ಕೇಸಿಗೆ ಮತ್ತೆ ಒಂದು ಮರಣ ಆಗಿರೋದಕ್ಕೆ ಕಾರಣ. ಆರೋಪಿಗಳು ಯಾರು ಸೆಕ್ಯೂರ್ ಮಾಡಿಲ್ಲ ಸರ್? 11 ಜನ ಇದಾರೆ ಅಂತ ವಿಚಾರಣೆ ನಡ್ತಾ ಇದೆ. ಆರೋಪಿಗಳು ಕೆಲವೊಂದು ಯಾರ್ಯಾರು ಸಸ್ಪೆಕ್ಟ್ ಅಂದ್ರೆ ಇದಾರೋ ಇವರ ಜೊತೆಗೆ ಒಂದು 3 ಜನ ಇವರ ಫ್ರೆಂಡ್ಸ್ ಕೂಡ ಅಲ್ಲಿ ಜೊತೆಗೆ ಇರೋರು ಅವರು ಕೆಲವೊಂದು ಹೆಸರನ್ನು ಹೇಳಿದ್ದಾರೆ. ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಈ ಕೇಸಲ್ಲಿ ತನಿಖೆಯನ್ನು ಕೂಡ ಸರಿಯಾಗಿ ಮಾಡುವ ಸಂದರ್ಭದಲ್ಲಿ ಶಿಕ್ಷೆ ಆಗುತ್ತದೆ. ಸೊ ತನಿಖೆಯನ್ನು ಯಾವುದೇ ಕಾರಣಕ್ಕೂ ಅವ್ರಿಗೆ ಏನೋ ಹೆಸರೆಲ್ಲ ಮಾಡೋದಕ್ಕಾಗಲ್ಲ. ಸರಿಯಾಗಿ ವಿಚಾರಣೆ ಮಾಡಿ ಯಾರ್ಯಾರು ಬಂದಿದ್ದಾರೆ, ಯಾವ ಉದ್ದೇಶದಿಂದ ಯಾವ ಹೆಸರು ಹೇಳ್ತಾರೆ ಇದೆಲ್ಲ ನಾವು ವಿಚಾರಣೆ ಮಾಡಬೇಕಾಗುತ್ತೆ. ಇವರ ಜೊತೆಗೆ ಇರೋರ ಮೇಲ್ಗಡೆ ಕೂಡ ಸೊ ಎಸ್ ಇವರಿಗೆ ಇನ್ನೊಂದು ಟೀಮ್ ಇದೆ. ಇನ್ನೊಂದು ಟೀಮ್ ಇವರ ಒಂದು ಮರ್ಡರ್ ಅಕ್ಯೂಸ್ಡ್ ಇದ್ದಾನೆ. ಅವನೀಗ ಊರು ಬಿಟ್ಟು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಸೊ ಅವನ ಮೇಲ್ಗಡೆ ಮತ್ತೆ ಕೇಸ್ ಆಗಿರೋದ್ರಿಂದ ಅವನೀಗ ಊರಲ್ಲಿ ಇಲ್ಲ. ಸೊ ಇದರಲ್ಲಿ ಇನ್ನೊಂದು ಗ್ಯಾಂಗ್ ಇದೆ. ಸೊ ಆ ಗ್ಯಾಂಗ್ಗೆ ಈ ಗ್ಯಾಂಗ್ಗೆ ಈ ಕೊಲೆಯಲ್ಲಿ ಏನು ಸಂಬಂಧ ಇದೆ ಅಂದ್ರೆ ಅದು ಕೂಡ ವಿಚಾರಣೆ ಮಾಡ್ತಾರೆ. ಸರ್ ಫ್ರೆಂಡ್ಸ್ ಮೇಲೆ ಅಟೆಂಪ್ಟ್ ಮಾಡ್ಯಾರ ಸರ್ ಮರ್ಡರ್ ಅಟೆಂಪ್ಟ್ ಅಥವಾ ಇವನ ಮೇಲೆ ಒಬ್ಬನ ಮೇಲೆ? ಇವನು ಒಬ್ಬನ ಮೇಲೆ ಮಾತ್ರ ಅಟೆಂಪ್ಟ್ ಆಗಿದೆ. ಅಂದ್ರೆ ಪ್ಲಾನ್ ಮಾಡಿ ಮರ್ಡರ್ ಮಾಡ್ಯಾರ ಸರ್? ಸೊ ಅದೆಲ್ಲ ತನಿಖೆ ಆದ್ಮೇಲೆ ನಮಗೆ ಏನಾಗ್ತದೆ. ಸರಿ, ಗಡಿಪಾರ ರೌಡಿಗಳು ಈ ಬೇಲ್ ತೊಗೊಂಡು ಬರ್ತಾರಲ್ಲ ಅವ್ರ ಮೇಲೆ ಯಾವ ರೀತಿ ನಿಗಾ ಇಡ್ತೀರಿ ಸರ್? ಯಾಕಂದ್ರೆ ಸೋಷಿಯಲ್ ಮೀಡಿಯಾದಾಗ ಅವ್ರು ಹವಾ ಕ್ರಿಯೇಟ್ ಮಾಡಕ್ಕೆ ಒಂಥರ ಹೆದರ್ಸೋದು ಆ